ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 3ನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಯಶವಂತ ಚಿತ್ತಾಲರು ಬರೆದಿರ್ತಕ್ಕಂತಹ ಕಳ್ಳಗಿರಿಯಣ್ಣ ಅನ್ನುವಂತಹ ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇಲ್ಲಿ ಯಾರಾದ್ರೂ ನಮಗೆ ಉಪಕಾರವನ್ನ ಮಾಡಿದ್ರೆ ಅವ್ರಿಗೆ ಪ್ರತ್ಯುಪಕಾರವನ್ನ ಮಾಡಬೇಕು ಅಂತಕ್ಕಂತಹ ಒಂದು ಮಾನವ ಧರ್ಮ ಆಗಿದೆ. ಅದ್ರಾಗಾಗಿ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಾಗಿ ಈಗ ಕಥಾಭಾಗದ ಆಶಯವನ್ನ ನಾವು ಗಮನಿಸೋಣ. ನೋಡಿ, ಆಶಯದಲ್ಲಿಯೇ ನಮ್ಗೆ ಇಡೀ ಕತೆ ಅರ್ಥ ಆಗ್ತಾ ಇರುತ್ತೆ. ಹೇಗೆ ಅಂದ್ರೆ, ಅತಿಹಾಸೆ ಗತಿಗೇಡು ಎಂಬಂತೆ ಮನುಷ್ಯ ತನ್ನ ಬದುಕಿನಲ್ಲಿ ಅತಿಹಾಸೆಯನ್ನ ಪಡದೆ, ಬೇರೆಯವರಿಗೆ ತೊಂದರೆ ಕೊಡದೆ, ತನ್ನತನವನ್ನ ಉಳಿಸಿಕೊಂಡು ಮಾನವತ್ವದ ಹಾಗೂ ದೈವತ್ವದ ಉದಾಹರಣೆಯಾಗಿ ಬೇರೆಯವರ ರಕ್ಷಣೆಯ ಬಗ್ಗೆ ನಾವು ಯಾವ ರೀತಿ ಆಲೋಚಿಸುತ್ತೇವೆಯೋ ಎಂಬುದು ಮುಖ್ಯ ಅಂತಕ್ಕಂಥದ್ದು ಇಲ್ಲಿ ಈ ವಿಚಾರಗಳನ್ನ ನಾವಿಲ್ಲಿ ಗಮನಿಸಬಹುದು. ನೋಡಿ, ಅತಿ ಆಸೆ ಇರಬಾರ್ದು ಮನುಷ್ಯನಿಗೆ ಅಂತಕ್ಕಂಥದ್ದು. ಹಾಗೇನೆ ಮನುಷ್ಯನ ಬದುಕಿನಲ್ಲಿ ಅತಿ ಆಸೆಯನ್ನ ಪಡೆದು ಬೇರೆಯವರಿಗೆ ತೊಂದರೆಯನ್ನ ಕೊಡಬಾರ್ದು. ಬೇರೆಯವರಿಗೆ ತೊಂದರೆಯನ್ನ ಕೊಡುವಂತಹ ಮನೋಭಾವವನ್ನು ಮನುಷ್ಯ ಮನಸ್ಸಿನಿಂದ ಕಿತ್ತಾಕ್ಬೇಕು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಮಾನವತ್ವ ಮತ್ತು ದೈವತ್ವದ ಉದಾಹರಣೆಯನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಹಾಗೇನೆ ಬೇರೆಯವರಿಗೆ ರಕ್ಷಣೆಯನ್ನ ಯಾವ ರೀತಿ ನಾವು ಕೊಡಬೇಕು, ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಈ ಒಂದು ಕಥಾಭಾಗ ಹೇಳ್ತಾ ಇದೆ. ನೋಡಿ, ಕಥಾಭಾಗದ ಪಾತ್ರ ಪರಿಚಯವನ್ನ ಗಮನಿಸೋದಾದ್ರೆ, ಕಳ್ಳಗಿರಿಯಣ್ಣ, ನಿರೂಪಕರು, ಸುಬ್ರಾಯ, ಶಾನುಭೋಗ, ಹಾಗೇನೆ ಸಣ್ಣಪ್ಪ ನಾಯ್ಕ ಅಂದ್ರೆ ಅವನು ಊರಿನ ಪಟೇಲರು, ನಿರೂಪಕರ ಚಿಕ್ಕಪ್ಪ. ಈಗ ಇಷ್ಟು ಪಾತ್ರಗಳು ಇಲ್ಲಿ ಬರ್ತವೆ. ಇನ್ನು ಅನೇಕ ಪಾತ್ರಗಳು, ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರಗಳ ಬಗ್ಗೆ ನಾನು ಇಲ್ಲಿ ಹೆಸರಿಸಿದ್ದೀನಿ. ಹಾಗಾದ್ರೆ ನೇರವಾಗಿ ಕಥಾಭಾಗ ಹೇಗೆ ಪ್ರಾರಂಭ ಆಗ್ತದೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಕಳ್ಳಗಿರಿಯನ್ನ ಸತ್ತ ವಿಚಾರ ನಿರೂಪಕರಿಗೆ ಗೊತ್ತಾದಂತ ಸಂದರ್ಭದಲ್ಲಿ ನಿರೂಪಕರು ಏನ್ ಮಾಡ್ತಾರಪ್ಪ ಅಂದ್ರೆ, ಅವರು ಊರಿಗೆ ಹೋಗಿರ್ತಾರೆ. ಆ ಊರಿಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಳ್ಳಗಿರಿಯಣ್ಣ ಸತ್ತ ಒಂದು ಸುದ್ದಿ ಗೊತ್ತಾಗುತ್ತೆ. ಆಗ ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸು ಏಕೋ ಇಡೀ ದಿನ ಆ ಕಳ್ಳಗಿರಿಯಣ್ಣನ ಬಗ್ಗೆ ಆಲೋಚನೆ ಮಾಡೋದಕ್ಕೆ, ಅವನ ಬಗ್ಗೆ ಎಲ್ಲೋ ಒಂದ್ ಕಡೆ ಯೋಚನೆಗೆ ಹೊರಡುತ್ತೆ ನಿರೂಪಕರ ಮನಸ್ಸು. ಹಾಗಾಗಿ ನೋಡಿ, ಈ ಕಳ್ಳಗಿರಿಯಣ್ಣ ಆ ನಿರೂಪಕರ ಹೇಳ್ದ ಹಾಗೆ ಒಬ್ಬ ಯಕಶ್ಚಿತ್ ವ್ಯಕ್ತಿ. ಯಾಕೆ ನಾನು ಅವನ ಬಗ್ಗೆ ಇಷ್ಟೊಂದು ಯೋಚನೆಯನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದಕ್ಕೆ ಕಾರಣ ಇದೆ. ಏನಂದ್ರೆ, ಅವನು ಕಳವು ಮಾಡುತ್ತಾನೆ ಎನ್ನುವ ಮಾತು ಇಡೀ ನಮ್ಮ ಊರಿನ ಸಣ್ಣ ಹುಡುಗರಿಗೂ ಕೂಡ ಗೊತ್ತಿತ್ತು ಅಂತ ನಿರೂಪಕರು ಕಳ್ಳಗಿರಿಯಣ್ಣನ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೇನೆ ಕಳ್ಳಗಿರಿಯಣ್ಣರಿಂದ ಬೇರ್ಪಡಿಸಲು ಇಲ್ಲಿ ಕಳ್ಳಗಿರಿಯಣ್ಣನೆನ್ನುವುದು ಇಲ್ಲಿ ಎಲ್ಲೋ ಒಂದ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ, ಗಿರಿಯಣ್ಣ ಅಂತ ಅವನ ಹೆಸರು. ಆದ್ರೆ ಎಲ್ಲೋ ಒಂದ್ ಕಡೆ ಅವನು ಸಣ್ಣ ಪುಟ್ಟ ಕಳ್ಳತನವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನನ್ನ ಕಳ್ಳಗಿರಿಯಣ್ಣ ಎನ್ನುವುದೇ ಆ ಊರಿನಲ್ಲಿ ಏನಪ್ಪಾ ಅಂತಂದ್ರೆ ಪರಿಪಾಟಲಾಗಿರ್ತದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಕಳ್ಳಗಿರಿಯಣ್ಣ ಸತ್ತ ಅಂತಕ್ಕಂತಹ ವಿಚಾರ ಇದೆಲ್ಲವನ್ನ ಮಾತಾಡ್ತಾ, ಒಂದ್ ಕಡೆ ಭೂತಕಾಲದಲ್ಲಿ ಮರೆಯಾಗಿರ್ತಕ್ಕಂಥ ವರ್ತಮಾನದಲ್ಲಿ ಮತ್ತೆ ಅವನನ್ನ ನೆನಪಿಸ್ಕೊಳ್ತಾ ನಿರೂಪಕರು. ಏಕೆ ಆ ಕಳ್ಳಗಿರಿಯಣ್ಣ ಅಂತ ಗಿರಿಯಣ್ಣನಿಗೆ ಯಾಕೆ ಆ ಒಂದು ಬಿರುದು ಬಂತು ಅಂತ ನಾವು ನೋಡೋದಾದ್ರೆ, ಇಲ್ಲಿ ಅವನು ಏನ್ ಮಾಡ್ತಾ ಇದ್ದ, ಅವನು ಹೇಗಿದ್ದ ಅಂತ ಅಂದ್ರೆ, ಅವನು ಒಂದ್ ರೀತಿಯಲ್ಲಿ ಕಳ್ಳನೆಂಬ ಬಿರುದನ್ನ ಧರಿಸಲು ಯೋಗ್ಯನಲ್ಲ. ಅವನಿಗೆ ಕಳ್ಳ ಅಂತಕ್ಕಂಥ ಒಂದು ಬಿರುದನ್ನ ಕೊಟ್ಟಿರೋದೇ ಯೋಗ್ಯನಲ್ಲ. ಯಾಕೆ ಅಂತ ಅಂದ್ರೆ, ಅವನು ಹೇಗಿದ್ದ ನೋಡೋದಕ್ಕೆ, ಕಪ್ಪು ಬಣ್ಣ, ಮೀಸೆ ನೋಡಿದರೆ ಹೆದರಿಕೆ ಬರಬೇಕು. ಆದ್ರೆ ತಲೆಯ ಮೇಲೆ ಎಲ್ಲೋ ಒಂದ್ ಕಡೆ ಗೋಪಾಲದಷ್ಟು ಚಂಡಿಕೆ ಜುಟ್ಟಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅವನು ಅಜಾನುಬಾಹು. ಹಾಗಾಗಿ ಸೊಂಟಕ್ಕೆ ಬಿಳಿಯ ಅಥವಾ ಎಲ್ಲೋ ಒಂದ್ ಕಡೆ ಈ ಬೆಳ್ಳಿ ಯಾವುದೂ ಇಲ್ಲ, ನೆಳುವಾದಂತಹ ಒಂದು ದೇಹ ಅಂತಕ್ಕಂಥ ನೋಡೋದಕ್ಕೆ ಸಾಧಾರಣ ಮನುಷ್ಯನ ಹಾಗೇನೆ ನಮ್ಮ ಇಡೀ ಆ ಹಳ್ಳಿಯ ಸುತ್ತಮುತ್ತ ಎಲ್ಲರೂ ಕೂಡ ಇವನ ಬಗ್ಗೆ ಎಲ್ಲರೂ ಕಳ್ಳಗಿರಿಯಣ್ಣ ಅಂತಕ್ಕಂತಹ ಒಂದು ಹೆಸರು ತುಂಬಾ ಪ್ರಸಿದ್ಧವಾಗಿತ್ತು.
ಹಾಗೇನೆ ಒಂದ್ ಕಡೆ ಕಳ್ಳಗಿರಿಯಣ್ಣ ಯಾವ ಯಾವ ವಸ್ತುಗಳನ್ನ ಕಳ್ಳತನ ಮಾಡ್ತಾ ಇದ್ದ. ಕಳ್ಳಗಿರಿಯಣ್ಣ ಅಂತ ಕರಿತಾ ಇದೀವಿ, ಆದ್ರೆ ಏನೇನು ವಸ್ತುವನ್ನು ನೋಡಿ, ಅವನು ಕೇವಲ ಸಣ್ಣ ಪುಟ್ಟ ವಸ್ತುಗಳು ಅಂತಕ್ಕಂಥದ್ದು. ಕಳ್ಳಗಿರಿಯಣ್ಣ ಯಾವ ಯಾವ ವಸ್ತುಗಳನ್ನ ಕಳ್ಳತನ ಮಾಡ್ತಾ ಇದ್ದ ಅನ್ನೋದನ್ನ ನಾವು ನೋಡೋದಾದ್ರೆ, ತೆಂಗು, ಅಡಕೆ, ಬಾಳೆಗೊನೆ, ಹಲಸು, ಹಾಗೇನೆ ಈ ತರಕಾರಿಗಳನ್ನ ಇಲ್ಲಿ ಕಳ್ಳತನ ಮಾಡ್ತಾ ಇರ್ತಾನೆ. ಅಷ್ಟೇ. ಅದಕ್ಕೆ ಅವನಿಗೆ ಎಲ್ಲೋ ಒಂದ್ ಕಡೆ ಕಳ್ಳಗಿರಿ ಅಣ್ಣ ಅಂತ ಕರಿತಾ ಇರ್ತೀವಿ. ಇನ್ನೊಂದ್ ಕಡೆ ಇವನು ಯಾವ ರೀತಿ ಇವನು ಕಳ್ಳತನ ಮಾಡ್ತಾ ಇರ್ತಕ್ಕಂತಹ ಒಂದು ಶೈಲಿನೇ ಬೇರೆ ಇರ್ತದೆ. ಹೇಗಪ್ಪ ಅಂದ್ರೆ, ಒಂದು ಮನೆಯವರು ಅವನ ಕಳವಿನಿಂದ ಇಲ್ಲಿ ಒಮ್ಮೆಲೆ 2 ಸಲ ಹಾನಿಗೊಳಗಾಗುವುದು ಅಪರೂಪ. ಒಂದ್ಸರಿ ಒಂದು ಮನೆಯ ಹಿತ್ತಲಿನಲ್ಲಿ ಅಥವಾ ಆ ಒಂದು ಹೊಲದಲ್ಲಿ ಏನಾದ್ರೂ ಅವನು ಕಳ್ಳತನವನ್ನ ಮಾಡಿದ್ರೆ, ಮತ್ತೆ ಅದೇ ಜಾಗದಲ್ಲಿ ಕಳ್ಳತನ ಮಾಡ್ತಕ್ಕಂಥದ್ದು, ಅದೇ ಮನೆಯವರ ಹೊಲದಲ್ಲಿ, ತೋಟದಲ್ಲಿ ಅಥವಾ ಹಿತ್ತಲಿನಲ್ಲಿ ಕಳ್ಳತನ ಮಾಡೋದು ತುಂಬಾ ಅಪರೂಪ. ಯಾಕೆಂದ್ರೆ ಅವ್ರಿಗೆ ಯಾವುದೋ ರೀತಿಯಾಗಿ ಆ ಮನೆಯವರಿಗೆ ಅವನ ಮೇಲೆ ಕೋಪನೂ ಕೂಡ ಬರ್ತಿರ್ಲಿಲ್ಲ. ಅಥವಾ ಇನ್ನೊಂದ್ ಕಡೆ ಆ ಊರಿನಲ್ಲಿ ಅವನು ಎಲ್ಲ ಒಂದ್ ಕಡೆ ಕಳುವಿನ ಭಾರವನ್ನ ಇಡೀ ಹಳ್ಳಿ ಹಂಚಿಕೊಂಡಿತ್ತು. ನೋಡಿ, ಅವನು ಇಡೀ ಹಳ್ಳಿಯಲ್ಲಿ ಎಲ್ಲಾರ್ ಮನೆಯಲ್ಲೂ ಕೂಡ ಒಂದ್ ರೀತಿಯಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ದ. ನಮ್ಮ ನಿರೂಪಕರ ಮನೆಯನ್ನ ಬಿಟ್ಟು ಎಲ್ಲರ ಮನೆಯಲ್ಲೂ ಕೂಡ ಅವನು ಕಳ್ಳತನವನ್ನ ಮಾಡ್ತಾ ಇದ್ದ. ಹಾಗಾದ್ರೆ ಕಳುವಿನ ಹಾನಿ, ಅದರ ಲಾಭ ಹೇಗೆ ಅಂದ್ರೆ, ಊರಿನ ಹಳ್ಳಿಯವರಲ್ಲಿ ಸಮಪಾಲಿದ್ದಿತ್ತು. ಯಾಕೆಂದ್ರೆ ಕಳುವಾಗಿರ್ತಕ್ಕಂಥ ವಸ್ತುಗಳು, ಇವನು ಕಳ್ಳತನವನ್ನ ಮಾಡ್ತಾ ಇರ್ತಕ್ಕಂಥ ವಸ್ತುಗಳು ಎಲ್ಲೋ ಒಂದ್ ಕಡೆ ಗಿರಿಯಣ್ಣ ಸ್ವಂತ ಉಪಯೋಗಕ್ಕರದೆ ಮಾರಾಟದ ಸಲುವಾಗಿ ಅವನ ವಸ್ತುಗಳನ್ನ ಕದಿತಾ ಇದ್ದ. ತರಕಾರಿಗಳನ್ನಾಗಿರ್ಬೋದು ಅಥವಾ ತೆಂಗಿನಕಾಯಿಗಳನ್ನಾಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು, ಏನಕ್ಕೆ ಕದಿತಾ ಇದ್ದ ಅಂದ್ರೆ, ಇವನು ಮಾರಾಟ ಮಾಡೋದಿಕ್ಕೆ ಇಲ್ಲಿ ಕದಿತಾ ಇರ್ತಾನೆ. ಅವೇನ್ ಮಾಡ್ತಾವಪ್ಪ ಅಂದ್ರೆ, ಒಬ್ಬರ ಕೈ ಬಿಟ್ಟು ಒಬ್ಬರ ಕೈಗೆ ಸೇರುತ್ತವೆ. ಹಾಗಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ಇವನು ಕಳ್ಳತನ ಮಾಡಿದ್ರೆ ಆ ವಸ್ತುಗಳು ಇವನಲ್ಲಿ ಉಳಿತಾ ಇರ್ಲಿಲ್ಲ. ಒಂದ್ ಕಡೆ ಇಲ್ಲಿ ಸುಬ್ಬರಾಯರು, ಶಾನುಭೋಗರ ಪಾಲಿಗೆ, ಸಣ್ಣಪ್ಪ ನಾಯಕರ ಪಾಲಿಗೆ ಅವನ ಅತ್ಯಂತ ಇಲ್ಲೆಲ್ಲ ಒಂದ್ ಕಡೆ ನೀರು ಗೊಬ್ಬರ ಹಾಕಿ ಬೆಳೆಸಿದಂತಹ ರಸಬಾಳೆಯ ಒಂದು ಗೊನೆಯನ್ನ ಇಲ್ಲಿ ಕಳಕೊಂಡಿರ್ತಕ್ಕಂತಹ ಸುಬ್ಬರಾಯರು. ಇನ್ನೊಂದ್ ಕಡೆ ಒಬ್ಬೊಬ್ರು ಪಾಲು ಒಂದೊಂದಿಗೆ ಇಲ್ಲಿ ಸಿಗ್ತಾ ಇರ್ತದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ನಾವು 2 ರೂಪಾಯಿಗೆ ಕೊಟ್ಟು ಹಣ್ಣನ್ನ ಇಲ್ಲಿ ಕೊಂಡ್ಕೋಬೇಕಾಗಿರ್ತಕ್ಕಂಥದ್ದನ್ನ ಇಲ್ಲಿ ಸುಬ್ಬರಾಯರಾಗಿರ್ಬೋದು, ಶಾನುಭೋಗರಾಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಿರ್ತಾರಪ್ಪ, ಕೇವಲ 8 ಆಣೆಗೆ ಆ ಹಣ್ಣನ್ನ ಕೊಂಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಹಾಗೇನೆ ಇಲ್ಲಿ ಕೈ ಬದಲಾಯಿಸ್ತಾ ಇರ್ತದೆ. ಇಲ್ಲಿ ಅವನು ಯಾವುದೇ ರೀತಿಯಾಗಿ ಇಲ್ಲಿ ಹಣವನ್ನ ಇಲ್ಲಿ ಕದ್ದಂತಹ ವಸ್ತುಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ, ಅವನು ಇಟ್ಕೊಳ್ತಾ ಇರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೂ ಕೂಡ ಅಲ್ಲಿ ಬೇರೆ ಬೇರೆ ತರಕಾರಿಗಳನ್ನ ಅವನು ಕದಿತಾ ಇದ್ದ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಕರಿಯಣ್ಣನ ಸಂಸಾರ ಹೇಗಿತ್ತು, ಅವನು ಏನ್ ಕೆಲಸ ಮಾಡ್ತಾ ಇದ್ದ ಹಾಗಾದ್ರೆ ಅಂತ ನೋಡೋದಾದ್ರೆ, ಅಲ್ಲಿ ಸುಮಾರು ಹಳ್ಳಿಯಲ್ಲಿ 5-6 ಮನೆಗಳಿಗೆ ಪ್ರತಿದಿನವೂ ಸಂಜೆ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಅವನು ಹಾಲನ್ನ ಕೊಟ್ಟು ಬರ್ಬೇಕಾಗಿತ್ತು. 5-6 ಮನೆಗಳಿಗೆ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಸಂಜೆ ಮತ್ತು ಬೆಳಿಗ್ಗೆ ಅವನು ಹಾಲನ್ನ ಹಾಕ್ತಾ ಇದ್ದ ಮನೆಗೆ. ಆದ್ರೆ ಹಾಗೇನೆ ತಿಂಗಳ ಕೊನೆಯಲ್ಲಿ ಹಣದ ವಸೂಲಿಗೆ ಇಲ್ಲಿ ಕರಿಯಣ್ಣನ ಹೆಂಡತಿ ಬಂದು ಹಣವನ್ನ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ದ. ಯಾಕೆಂದ್ರೆ ಅವನು ಸುಮಾರು ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ, ಆ ಹೆಂಗಸು ಎಲ್ಲ ಒಂದ್ ಕಡೆ ಇಡೀ ಕರಿಯಣ್ಣನ ಸಂಸಾರವನ್ನ ಕಳ್ಳಗಿರಿಯಣ್ಣನ ಹೆಂಡತಿ ಇಲ್ಲಿ ನಡೆಸ್ತಾ ಇದ್ಲು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಯಾಕೆಂತಂದ್ರೆ, ಒಂದ್ ರೀತಿಲಿ ಇವನೇನಾದ್ರೂ ಆ ಹಣವನ್ನ ಕೊಟ್ರೆ ಮತ್ತೆ ಅಲ್ಲೇನೆ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಚಹಾವನ್ನ ಕುಡಿತಕ್ಕಂಥದ್ದು, ಹೋಟೆಲ್ ನಲ್ಲಿ ರಂಗವಿಲಾಸದೊಳಗೆ ಬಿಸ್ಕೆಟು ಬೋಂಡ ತಿನ್ಕೊಂಡು ಆರಾಮಾಗಿ ದುಡ್ಡನ್ನೆಲ್ಲವನ್ನ ಖರ್ಚು ಮಾಡ್ಬಿಡ್ತಾ ಇದ್ದ. ಹಾಗಾಗಿ ಹೆಂಡತಿ ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ, ಇವನಿಗೆ ಯಾವುದೇ ರೀತಿಯಾದಂತಹ ಬಿಡಿಗಾಸನ್ನು ಸಿಗದ ಹಾಗೆ ತನ್ನ ಸಂಸಾರವನ್ನ ನಿಭಾಯಿಸ್ತಾ ಇದ್ಲು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಇವನೇನ್ ಮಾಡ್ತಾ ಇದ್ದ, ಇಲ್ಲಿ ಅವನು ಯಾಕೆ ಇಲ್ಲಿ ಕಳ್ಳಗಿರಿಯಣ್ಣನ ಕಳ್ಳತನಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದೇನು, ಯಾಕೆ ಅವನು ಕಳ್ಳತನಕ್ಕೆ ಇಲ್ಲಿ ಸ್ಫೂರ್ತಿಯಾಗಿದ್ದು ಏನಪ್ಪಾ ಅಂದ್ರೆ, ಅವನ ಬಾಯಿಗೆ ಬೇಕಾಗಿರ್ತಕ್ಕಂತಹ ರುಚಿಯಾದಂತಹ ತಿನಿಸುಗಳನ್ನ ತಿಂತಾ ಇದ್ದ ಅಂತಕ್ಕ. ನೋಡಿ, ಅವನ ಬಾಯಿ ರುಚಿಯೇ ಕಳುವಿನ ಹಿಂದಿನ ಸ್ಫೂರ್ತಿ. ನಮ್ಮ ಊರಿನಲ್ಲಿ ಅನೇಕರ ಮತ. ನೋಡಿ, ಅವನು ಕಳ್ಳತನ ಮಾಡ್ತಾ ಇದ್ದಿದ್ದೆ ಅವನ ಬಾಯಿ ರುಚಿಯನ್ನ ಪೂರೈಸ್ಕೊಳ್ಳೋದಕ್ಕೆ ಅಂತಕ್ಕಂಥದ್ದು.
ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಗಿರಿಯಣ್ಣನ ಹೆಂಡತಿ ಅವಳು ಒಂದು ರೀತಿಯಲ್ಲಿ ಮಹಾಕಾಳಿ. ಯಾಕೆ ಅಂತಂದ್ರೆ ಅವ್ರೇನಾದ್ರೂ ಇಬ್ರು ಜಗಳಕ್ಕೆ ಬಿದ್ರೆ ನೋಡಿ, ಒಂದ್ ಕಡೆ ಕೇರಿಯಲ್ಲಿ ನಿರೂಪಕರು ಅವರ ಬಾಲ್ಯದ ದಿನಗಳನ್ನ ಹೇಳ್ತಾ ಇದ್ರು. ಬಾಲ್ಯದ ದಿನಗಳಲ್ಲಿ ಕಳ್ಳಗಿರಿಯಣ್ಣ ಮತ್ತು ಅವನ ಹೆಂಡತಿ ಯಾವ ರೀತಿ ನಿರೂಪಕರು ಚಿಕ್ಕವರಾಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಜಗಳವನ್ನ ಆಡ್ತಾ ಇದ್ರು ಅಂತಂದ್ರೆ, ಒಂದ್ ರೀತಿಯಲ್ಲಿ ಕಳ್ಳಗಿರಿಯಣ್ಣನ ಹೆಂಡತಿ ಮಹಾಕಾಳಿ ರೌದ್ರಾವತಾರವನ್ನ ತಾಡ್ತಾ ಇದ್ಲು. ಹಾಗೇನೆ ಒಂದ್ ಕಡೆ ಆ ಅವರ ಜಗಳವನ್ನ ನೋಡೋದಕ್ಕೆ ಇಡೀ ಕೇರಿಯ ಮಕ್ಕಳು ಜನ ಎಲ್ರು ನಿಂತ್ಕೊಳ್ತಿದ್ರು. ಎಲ್ಲೋ ಒಂದ್ ಕಡೆ ಗಂಡನನ್ನ ಕೋತಿ, ನಿನ್ನ ಮುಸುಡಿಗೆ ಬೆಂಕಿ ಹಾಕ, ಈ ತರದ ಬೈಗಳನ್ನ ಕಳ್ಳಗಿರಿಯಣ್ಣನ ಹೆಂಡತಿ ಬೈತಾ ಇದ್ಲು. ಈಗ ಇಷ್ಟೆಲ್ಲ ಆದ್ಮೇಲೆ ಅಂತೂ ಇಂತೂ ಈ ಗಿರಿಯಣ್ಣನ ಕುಟುಂಬಕ್ಕೆ ನಿರೂಪಕರ ಕುಟುಂಬವನ್ನ ಕಂಡರೆ ಒಂದ್ ರೀತಿ ಗೌರವ. ಅದ್ರೊಳಗೂ ಕೂಡ ನಿರೂಪಕರ ತಾಯಿಯನ್ನ ಕಂಡರೆ ಇಲ್ಲಿ ಗಿರಿಯಣ್ಣ ಮತ್ತು ಗಿರಿಯಣ್ಣನ ಹೆಂಡತಿಗೆ ಇಬ್ಬರಿಗೂ ಕೂಡ ಎಲ್ಲಿಲ್ಲದಂತಹ ಒಂದು ಗೌರವ. ಯಾಕೆ ಅಂತಂದ್ರೆ ಒಂದು ರೀತಿ ಶ್ರದ್ಧಾ ಮನೋಭಾವ ಇತ್ತು ಕಳ್ಳಗಿರಿಯಣ್ಣ ಮತ್ತು ಇಲ್ಲಿ ಹೆಂಡತಿಗೆ. ಯಾರನ್ನ ಕಂಡ್ರೆ ಅಂದ್ರೆ ನಿರೂಪಕರ ತಾಯಿಯನ್ನ ಕಂಡ್ರೆ. ಯಾಕೆಂದ್ರೆ ಅವ್ರ ಊರಲ್ಲಿ ಯಾವುದೇ ರೀತಿಯಾದಂತಹ ದವಾಖಾನೆಗಳು, ಆಸ್ಪತ್ರೆ ಇಲ್ಲದಂತಹ ಸಂದರ್ಭದಲ್ಲಿ ಕೆಲವೊಂದು ನಾಟಿ ಔಷಧಿಗಳನ್ನ, ಇಲ್ಲಿ ಕಷಾಯವನ್ನ ಇಲ್ಲಿ ನಮ್ಮ ನಿರೂಪಕರ ತಾಯಿ ಕೊಡ್ತಾ ಇದ್ರು. ಅದ್ರಿಂದ ಆ ಕೇರಿಯಲ್ಲಿ ಒಂದು ಪ್ರತೀತಿ ಇತ್ತು. ಏನಪ್ಪಾ ಅಂದ್ರೆ ತಮ್ಮ ತಾಯಿಯವರು ಕಷಾಯವನ್ನ ಕೊಟ್ರೆ ಆ ತಾಯಿಯ ಕೈಗುಣ ಚೆನ್ನಾಗಿರುತ್ತೆ, ಅದರಿಂದ ಕೆಲವೊಂದು ರೋಗಗಳು ವಾಸಿಯಾಗುತ್ತವೆ ಅನ್ನೋದು ಒಂದು ಮಾತನ್ನ ಇಡೀ ಆ ಒಂದು ಕೇರಿಯಲ್ಲಿ, ಆ ಹಳ್ಳಿಯಲ್ಲಿ ಮಾತನಾಡ್ತಾ ಇದ್ರು ಅಂತಕ್ಕಂಥದ್ದು. ಈಗ ಇಷ್ಟೆಲ್ಲ ಆದ್ಮೇಲೆ ಪ್ರತಿ ವರ್ಷವೂ ಕೂಡ ಅಲ್ಲಿ ಆಲೂಗುಂಬಳ, ಬೆಂಡೆಕಾಯಿ ಈ ತರದ ಇಲ್ಲಿ ವಸ್ತುಗಳನ್ನ, ಈ ಉಪಯುಕ್ತ ತರಕಾರಿ ವಸ್ತುಗಳನ್ನ ಅಲ್ಲಿ ಎಲ್ಲರೂ ಮನೆಯ ಹಿತ್ತಲುಗಳಲ್ಲಿ ಬೆಳಿತಾ ಇದ್ರು, ಹೊಲಗಳಲ್ಲಿ ಬೆಳಿತಾ ಇದ್ರು ಜನ. ಇಷ್ಟೆಲ್ಲ ಆದಂತಹ ಸಂದರ್ಭದಲ್ಲಿ ಕೊನೆಗೂ ಒಂದ್ಸಾರಿ ನಮ್ಮ ಬಳಗದವರು, ಗುರುತಿನ ಮನೆಯವರು, ಅದರಲ್ಲೂ ಕೂಡ ಆ ಕುಂಬಳದ ನಿರೂಪಕರ ಮನೆಯಲ್ಲಿ ಕುಂಬಳದ ಪಾಯಸವನ್ನ, ಕುಂಬಳದ ಅನ್ನವನ್ನ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಒಂದ್ ಕಡೆ ಎಷ್ಟರ ಮಟ್ಟಿಗೆ ಇವರು ಆ ಕುಂಬಳಕಾಯಿಗಳನ್ನ ಬೆಳಿತಾ ಇದ್ರಪ್ಪ ಅಂದ್ರೆ, ಅದ್ರ ದೊಡ್ಡದಾದ ಮೇಲೆ ಕಾಯಿ ಎರಡನ್ನ ಬೀಜಕ್ಕೆಂದು, ಇನ್ನೊಂದನ್ನ ದೇವರಿಗೆ ಅಂತ ಬಿಟ್ಟಿದ್ರು. ಏನ್ ಮಾಡ್ತಾ ಇದ್ರು, ಆ ಕುಂಬಳಕಾಯಿ ಎಷ್ಟೊಂದು ಕುಂಬಳಕಾಯಿಯನ್ನ ಬಿಟ್ಟಂತ ಸಂದರ್ಭದಲ್ಲಿ ಅವನ್ನೆಲ್ಲ ಬಂಧು ಬಾಂಧವರಿಗೆ, ನೆಂಟರಿಗೆ ಎಲ್ಲರಿಗೂ ನಿರೂಪಕರು ಕೊಡ್ತಾ ಇದ್ರು. ನಿರೂಪಕರ ತಾಯಿ ಬಂದವರಿಗೆ ಅದರಿಂದ ಎಲ್ಲೋ ಪಲ್ಯವನ್ನ ಮಾಡ್ತಕ್ಕಂಥದ್ದು, ಅನ್ನವನ್ನ ಮಾಡ್ತಕ್ಕಂಥ, ಪಾಯಸವನ್ನ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಿದ್ರು. ಅದ್ರೊಳಗೆ ಕೊನೆಯದಾಗಿ ಏನ್ ಮಾಡ್ತಾ ಇದ್ರು, ದೊಡ್ಡದಾದಂತಹ ಕುಂಬಳಕಾಯಿಗಳನ್ನ ಮುಂದಿನ ವರ್ಷಕ್ಕೆ ಬಿತ್ತನೆಗೆ ಬೀಜಕ್ಕೆಂದು, ಇನ್ನೊಂದು ಕುಂಬಳಕಾಯಿನ ದೇವರಿಗೆ ಅಂತ ಬಿಡ್ತಕ್ಕಂಥ ಒಂದು ಪ್ರತೀತಿ ಇತ್ತು. ಹೀಗಿರ್ಬೇಕಾದಂತಹ ಸಂದರ್ಭದಲ್ಲಿ ಹೇಗೆ ಈ ದೇವರಿಗೆ ಬಿಟ್ಟಂತಹ ಕುಂಬಳಕಾಯಿ ಒಮ್ಮೆ ಕಳ್ಳತನವಾಗುತ್ತೆ. ಆ ಕಳ್ಳತನವಾದಾಗ ಅಯ್ಯಯ್ಯೋ ಇದು ದೇವರಿಗೆ ಬಿಟ್ಟಿದ್ದು. ಹಾಗಾದ್ರೆ ದೇವರಿಗೆ ಬಿಟ್ಟಿರ್ತಕ್ಕಂತಹ ಕುಂಬಳಕಾಯಿಯನ್ನ ಯಾರ್ ಕದ್ರು? ಇನ್ಯಾರ್ ಕದೀತಾರೆ? ನೋಡಿ, ಊರಿನಲ್ಲಿ ಏನೇ ಒಂದು ಕಳ್ಳತನ ಆದ್ರೂ ಎಲ್ಲ ಅಪವಾದವು ಯಾರ ಮೇಲೆ ಬರ್ತಾ ಇತ್ತಪ್ಪ ಅಂದ್ರೆ ಕಳ್ಳಗಿರಿಯಣ್ಣನ ಮೇಲೆ. ಇನ್ಯಾರು ಆ ಗಿರಿಯಣ್ಣನೇ ಕದ್ದಿರ್ತಕ್ಕಂಥದ್ದು ಅಂತ ಎಲ್ಲೋ ಒಂದ್ ಕಡೆ ನಿರೂಪಕರ ಸೋದರ ಅತ್ತೆ ಅವನಿಗೆ ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾರೆ. ಹಾಗೇನೆ ಇಲ್ಲೋ ಒಂದ್ ಕಡೆ ಅವನ ಕೈ ಹುಳ ಬೀಳ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ. ಒಂದ್ ಕಡೆ ಈಗ ಇಲ್ಲಿ ನಿರೂಪಕರ ತಾಯಿ ಅವನ ಬಗ್ಗೆ ಸಹಾನುಭೂತಿಯನ್ನ ತೋರ್ತಾರೆ. ಅಯ್ಯೋಯ್ಯೋ ಅದೇನಾದ್ರೂ ಆಗ್ಲಿ, ಅದು ದೇವರಿಗೆ ಬಿಟ್ಟಿರ್ತಕ್ಕಂತಹ ಕುಂಬಳಕಾಯಿ, ಅದರಿಂದ ಅವನಿಗೆ ಏನು ಕೆಟ್ಟದಾಗದೆ ಹೋದ್ರೆ ಸಾಕು ಅಂತಕ್ಕಂಥದ್ದು. ನೋಡಿ, ನಿರೂಪಕರ ತಾಯಿ ಆ ಗಿರಿಯಣ್ಣನನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಗಿರಿಯಣ್ಣ ಏನ್ ಮಾಡ್ತಾ ಈಗ ನಿರೂಪಕರ ತಾಯಿಯನ್ನ ಭೇಟಿ ಆಗ್ತಾ ಇದ್ದಾನೆ. ಹೋಗಿ ಅವನನ್ನ ಕರ್ಕೊಂಡ್ ಬಾ, ಅವನಿಗೆ ಒಂದೆರಡು ಬುದ್ಧಿ ಮಾತನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಯಾರು ಬರ್ತಾನಪ್ಪ ಅಂದ್ರೆ ಕಳ್ಳಗಿರಿಯಣ್ಣ ಬರ್ತಾನೆ. ಬಂದಾದ್ಮೇಲೆ ಆ ನಿರೂಪಕರ ತಾಯಿಯನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವ್ರ ತಾಯಿ ಒಂದು ಮಾತು ಹೇಳ್ತಾರೆ. ನೋಡಪ್ಪಯ್ಯ, ಅದು ದೇವರಿಗೆ ಬಿಟ್ಟಿರ್ತಕ್ಕಂಥದ್ದು. ನೀನೇ ಇಲ್ಲಿ 3 ಕುಡಿ ದೇವರಿಗೆ ಹೋಗಿ ಅದನ್ನ ಕೊಟ್ಟು ಕೈ ಮುಗಿದು ಕ್ಷಮೆಯನ್ನ ಯಾಚಿಸಿ ಬಾ ಅಂತ ಹೇಳ್ತಾರೆ. ಇಲ್ಲೊಂದ್ ಕಡೆ ಅವ್ರ ತಂದೆ, ನಿರೂಪಕರ ತಂದೆ ತುಂಬಾ ಬೈತಾ ಇರ್ತಾರೆ. ಆ ಮೂರ್ಖನಿಗೆ ಬುದ್ಧಿ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಹುಯ್ದಂತ ಸರ್ವಜ್ಞ. ಅವನು ಮೊದ್ಲೇ ಕಳ್ಳನಿಗೆ ಮತ್ತೆ ಬುದ್ಧಿ ಹೇಳಿದ್ರೆ ಅವನು ಕಳ್ಳತನವನ್ನ ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಹಾಗೇನೆ ನಿರೂಪಕರ ತಾಯಿಗೆ ದೇವರ ಮೇಲೆ ಇರ್ತಕ್ಕಂತಹ ನಂಬಿಕೆ ಇದೆಯಲ್ಲ,
ಅದು ಇಲ್ಲಿ ನಮ್ಗೆ ವ್ಯಕ್ತವಾಗ್ತಾ ಇದೆ, ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ದೇವರ ಮೇಲೆ ನಂಬಿಕೆ ಇದೆ. ದೇವರಿಗೆ ಬಿಟ್ಟಿರ್ತಕ್ಕಂಥದ್ದು ಕುಂಬಳಕಾಯಿಯನ್ನ ನೀನು ತೆಗೆದುಕೊಂಡು ಹೋಗಿದ್ದೀಯಾ, ಅದನ್ನ ದೇವರಿಗೆ ಕೊಟ್ಟು ಬಾ ಅಂತ ಹೇಳ್ತಿ. ಎಷ್ಟು ತುಂಬಾ ಸಹಾನುಭೂತಿಯಿಂದ ಅವನಿಗೆ ಮನಪರಿವರ್ತನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವನ್ ತೆಗೆದುಕೊಂಡು ಹೋಗಿದ್ರು ಕೂಡ ಆ ಕುಂಬಳಕಾಯನ್ನ ಅಲ್ಲೇ ಇಟ್ಟು ಬಿಡ್ಬೇಕು ಆ ರೀತಿಯಲ್ಲಿ. ಇಷ್ಟೆಲ್ಲ ಆಯ್ತು. ಕೊನೆಗೆ ನಿರೂಪಕರ ಚಿಕ್ಕಪ್ಪ ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಕುಮಟೆಯಿಂದ ನಿರೂಪಕರ ಚಿಲಿ ಇಲ್ಲಿ ಚಿಕ್ಕಪ್ಪ ಬರ್ತಾರೆ. ಚಿಕ್ಕಪ್ಪ ಬಂದ್ಮೇಲೆ ಆ ಚಿಕ್ಕಪ್ಪನಿಗೆ ನಿರೂಪಕರ ಅತ್ತೆ ಏನ್ ಮಾಡ್ತಾರೆ, ಈ ಕುಂಬಳಕಾಯಿ ಕಳ್ಳಗಿರಿಯನ್ನ ಕದ್ದಿರ್ತಕ್ಕಂತಹ ವಿಚಾರವನ್ನ ಹೇಳ್ತಾರೆ. ವಿಚಾರವನ್ನ ಹೇಳಾದ್ಮೇಲೆ ಈಗ ದೇವರಿಗೆ ಬಿಟ್ಟಿರ್ತಕ್ಕಂತಹ ಕುಂಬಳಕಾಯಿ ಕದ್ದಿದ್ದಾರೆ, ಹಾಗೆ ಇನ್ನೊಂದು ಬೀಜಕ್ಕೆ ಬಿಟ್ಟಿರ್ತಕ್ಕಂಥ ಕುಂಬಳಕಾಯಿ ಇದೆ. ಆ ಕುಂಬಳಕಾಯಿಯ ಕಾವಲಿಗೆ ಇಲ್ಲಿ ನಿರೂಪಕರ ಚಿಕ್ಕಪ್ಪ ನಾನ್ ನೋಡ್ಕೊಳ್ತೀನಿ, ಅವನು ಯಾರು ಕಳ್ಳ ಬರ್ತಾನೆ ಹಾಗೆ ಹೀಗೆ ಅಂತ ನೋಡ್ಕೊಳ್ಳೋದಕ್ಕೆ ಮನೆಯ ಹೊರಗಿನ ಆ ಒಂದು ಆ ವರಂಡದಲ್ಲಿ ಇಲ್ಲ ಒಂದ್ ಕಡೆ ಮಲ್ಕೊಂಡು ಆ ಒಂದು ಕುಂಬಳಕಾಯಿಯನ್ನ ಕಾಯುವಂತಹ ಒಂದು ಸಂದರ್ಭ. ಆಗ ಎಲ್ಲ ಒಂದ್ ಕಡೆ ಕುಂಬಳಕಾಯನ್ನ ಇವ್ರು ಏನ್ ಮಾಡ್ತಾ ಇರ್ತಾರೆ, ಕಾಯೋದಿಕ್ಕೆ ಪ್ರ ನೋಡಿದಂತ ಸಂದರ್ಭದಲ್ಲಿ ಇವ್ರ ಪಾಡಿಗೆ ಇವ್ರು ಮಲಗಿರ್ತಾರೆ, ನೋಡ್ತಾರೆ. ಯಾಕೆಂದ್ರೆ ಕಳ್ಳ ಬರ್ತಕ್ಕಂಥದ್ದು ಬೆಳಗಿನ ಜಾವ, ಅಷ್ಟ್ರೊಳಗಡೆ ಅವ್ನು ಬರೋದ್ ಬೆಳಗಿನ ಜಾವ ಅಲ್ವಾ, ಈಗ ಮಲ್ಕೊಳ್ಳೋಣ ಅಂತಕ್ಕಂಥದ್ದು. ಮಲ್ಕೊಳ್ತಾರೆ. ಮಲ್ಕೊಂಡಾದ್ಮೇಲೆ ಅವ್ರ ಚಿಕ್ಕಪ್ಪ ಏನ್ ಮಾಡ್ತಾರೆ, ಒಂದು ಕಟ್ಟು ಕಥೆಯನ್ನ ಇಲ್ಲಿ ಒಂದು ಸುಳ್ಳು ಕಥೆಯನ್ನ ಸೃಷ್ಟಿ ಮಾಡ್ತಾರೆ. ಏನಂದ್ರೆ ಅವನು ಎಲ್ಲ ಒಂದ್ ಕಡೆ ಕುಂಬಳಕಾಯನ್ನ ಯಾರೋ ಬಂದ, 5 ಆಯ್ತು, 5:15 ಆಯ್ತು, ಇನ್ನೇನ್ ಎಂದು ತಲೆದಿಂಬಿಗೆ ಹೊರಗಿದಷ್ಟೇ ಹತ್ತಿರ ಸರಸರ ಅಂತಕ್ಕಂಥ ಒಂದು ಶಬ್ದ ಬಂತು. ನಾನು ಏನ್ ಮಾಡ್ದೆ, ಹೋಗಿ ಅವನನ್ನ ಹಿಡಿಯೋದಕ್ಕೆ ಹೋದೆ, ಅವನು ತಪ್ಪಿಸ್ಕೊಂಡ. ಆಗ ನಾನೇನ್ ಮಾಡ್ದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಗುರಿ ಇಟ್ಟು ದೊಣ್ಣೆಯಲ್ಲಿ ಹೊಡೆದೆ. ಅವನ ಸೊಂಟಕ್ಕೆ ಎಲ್ಲೋ ಒಂದ್ ಕಡೆ ದೊಣ್ಣೆ ಏಟು ತಗಲಿರಬೇಕು ಅಂತ. ಈಗ ಅಪ್ಪಿ ತಪ್ಪಿ ಅವನೇನ್ ಮಾಡ್ದ, ನನ್ನಿಂದ ತಪ್ಪಿಸ್ಕೊಂಡ್ಬಿಟ್ಟ ಅಂತ ಒಂದು ಸುಳ್ಳು ಕಥೆಯನ್ನ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ನಿರೂಪಕರು ಏನ್ ಮಾಡಿದ್ರು, ಹೌದಾ ಅಂತ ಹೇಳಿ ಕೊನೆಗೆ ಅಲ್ಲೆಲ್ಲ ಒಂದ್ ಕಡೆ ನಿರೂಪಕರ ಅತ್ತೆ ಮತ್ತೆ ಗಿರಿಯಣ್ಣನಿಗೆ ಬೈತಕ್ಕಂಥದ್ದು, ಅವ್ನಿಗೆ ಹಾಗೆ ಆಗ್ಬೇಕು, ಅವ್ನಿಗೆ ಸೊಂಟ ಮುರಿದೋಗ್ಬೇಕು, ಕಾಲ್ ಮುರಿದೋಗ್ಬೇಕು ಅಂತ ಈ ತರದೆಲ್ಲ ನಿರೂಪಕರ ಅತ್ತೆ ಬೈತಾ ಇರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅಯ್ಯೋ ಅವನ ನಸೀಬು ಆಗಿದ್ದರೆ ಯಾರೇನ್ ಮಾಡಕ್ಕಾಗುತ್ತೆ ಅಂತ ಎಲ್ಲರೂ ಮಾತಾಡ್ಕೊಂಡಾದ್ಮೇಲೆ ಈಗ ನಿರೂಪಕರಿಗೆ ಒಂದು ಕುತೂಹಲ, ಏನ್ ಮಾಡೋದು ಈ ಗೊಂದಲ. ಒಂದ್ ಕಡೆ ಏನ್ ಮಾಡೋದು, ಹಾಗೆ ನಿಧಾನವಾಗಿ ನಮ್ಮ ಚಿಕ್ಕಪ್ಪ ಹೇಳ್ತಾ ಇರೋದೆಲ್ಲವೂ ಸರಿನಾ, ನೋಡೋಣ ಹಾಗಾದ್ರೆ ಆ ಕಾಯಿ ಇಲ್ಲಿ ಕುಂಬಳಕಾಯಿ ಮತ್ತೆ ಏನಾದ್ರೂ ಕಳುವಾಗಿದೆಯೋ ಅಲ್ಲೇ ಇದೆಯೋ ನೋಡ್ಕೊಬರೋಣ, ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿನಾ, ಸುಳ್ಳ ಅಥವಾ ನಿಜನಾ ಅನ್ನತಕ್ಕಂಥ ಪರೀಕ್ಷೆ ಮಾಡೋದಕ್ಕೆ ಸೀದಾ ಹೋಗ್ತಾ ಇದ್ದಾರೆ. ಆಗ ನಿರೂಪಕರ ಚಿಕ್ಕಪ್ಪನಿಗೆ ಗೊತ್ತಾಗುತ್ತೆ, ಅಯ್ಯೋ ಈ ಹುಡುಗನಿಗೆ ಪಾಪ ಇನ್ನೂ ಆಸೆ. ಅದರ ಬಳ್ಳಿ ತೂಗುತ್ತಿದ್ದ ಕಾಯಿಯನ್ನು ನೋಡಿ ನಿರೂಪಕರಿಗೆ ಆನಂದವಾಗುತ್ತೆ. ನೋಡಿ, ಕಾಯಿ ಕಳವೇ ಆಗಿಲ್ಲ, ಯಾವುದು ಬೀಜಕ್ಕೆ ಬಿಟ್ಟಿರ್ತಕ್ಕಂತಹ ಕಾಯಿ. ಹಾಗೇನೆ ಕಳ್ಳ ಬರ್ಲೇ ಇಲ್ಲವೇ ಚಿಕ್ಕಪ್ಪ ಅಂತ ಕೇಳ್ತಕ್ಕಂಥದ್ದು. ಆಗ ಎಂಬ ದಾಟಿಯಲ್ಲಿ ಅವನಿಗೆ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಆಗುತ್ತೆ, ನಾನು ಹೇಳಿರ್ತಕ್ಕಂಥ ಸುಳ್ಳೆಲ್ಲವೂ ಕೂಡ ಬಯಲಾಗ್ಬಿಡುತ್ತೆ ಅಂತ ಚಿಕ್ಕಪ್ಪನ ಮನಸ್ಸಿನಲ್ಲಿ ಒಂದು ಅಳುಕು. ಹಾಗೇನೆ ಎಲ್ಲರೂ ಬಳ್ಳಿಯ ಹತ್ತಿರ ಬಂದರು, ಆದ್ರೆ ಕಾಯನ್ನ ಎಲ್ಲರೂ ಕಂಡರು. ನಾನೂ ಕೂಡ ನೋಡಿದೆ, ನಿರೂಪಕರು ಕೂಡ ಕಾಯನ್ನು ನೋಡ್ತಿದ್ರು, ಅಲ್ಲೇ ಇದೆ. ಆದರೆ ನಾನು ಎದ್ದಾಗ ಅಲ್ಲಿಂದ ಹೊರಟಿದ್ದ, ಆದ್ರೆ ನಾನು ಹೊಳೆಯಲಿಲ್ಲ. ಆದ್ರೆ ಕಾಕ ಅವ್ರು ಹೇಳ್ತಾ ಇದ್ದಾರೆ, ಅದ್ಭುತವಾಗಿ ಈ ಒಂದು ಸುಳ್ಳು ಕಥೆಯನ್ನ ಹೇಳಿದಾನೆ ಅಂತ ಗೊತ್ತಾಗುತ್ತೆ. ಕೊನೆಗೆ ಇನ್ನೊಂದು ಮೊದಲನೇ ದಿನ ಕಳವಾಗಿದ್ದ ಕುಂಬಳಕಾಯಿಯು ಕೂಡ ಅಲ್ಲೇ ಕೆಳಗೆ ಬಿದ್ದಿದ್ದು ನಮ್ಮನ್ನ ಅಣಕಿಸುತ್ತಿತ್ತು. ಹಾಗಾದ್ರೆ ಮೊದಲನೇ ದಿನ ಕಳವಾಗಿದ್ದಂತಹ ಕುಂಬಳಕಾಯಿ ಕೂಡ ಈಗ ಎಲ್ಲ ಒಂದ್ ಕಡೆ ಕಳ್ಳಗಿರಿಯನ್ನ ಅಲ್ಲೇ ತಂದಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ. ಯಾಕೆಂದ್ರೆ ತಾಯಿ ಏನ್ ಮಾಡಿದಾರಪ್ಪ ಅಂದ್ರೆ, ನಿರೂಪಕರಿಗೆ ಮತ್ತೆ ನಿರೂಪಕರ ತಾಯಿಗೆ ಮಾತ್ರ ಗೊತ್ತಿತ್ತು ಅವನ ಮನಸ್ಸನ್ನ ಹೇಗೆ ಪರಿವರ್ತನೆ ಮಾಡ್ಬೇಕು ಅಂತ. ಆ ರೀತಿಯಿಂದಾಗಿ ಎಲ್ಲೋ ಒಂದ್ ಕಡೆ ದೇವರಿಗೆ ಬಿಟ್ಟಿರ್ತಕ್ಕಂಥ ಕುಂಬಳಕಾಯಿ ಕಳ್ಳತನ ಮಾಡಿದ್ದನ್ನ ಮತ್ತೆ ಅಲ್ಲಿ ಕಳ್ಳಗಿರಿಯನ್ನ ತಂದಿಟ್ಟಿರ್ಬೋದು ಅನ್ನೋದನ್ನ ನಾವು ಭಾವಿಸ್ಬೋದು ಇಲ್ಲಿ. ಯಾಕಂದ್ರೆ ಅಲ್ಲಿ ಕುಂಬಳಕಾಯಿ ಕಳ್ಳತನವೇ ಆಗಿಲ್ಲ. ಹಾಗಾದರೆ ಈಗ ಎಲ್ಲೋ ಒಂದ್ ಕಡೆ ಗಿರಿಯಣ್ಣ ಅತಿ ಸಾಮಾನ್ಯ ವ್ಯಕ್ತಿ, ಎಲ್ರಿಗೂ ಆಶ್ಚರ್ಯವಾಗ್ತಾ ಇದೆ. ಹಾಗಾದರೆ ಒಟ್ಟಾರೆಯಾಗಿ ಕಾಯಿಯನ್ನ ಇಡಲು, ಆ ಕುಂಬಳಕಾಯಿಯನ್ನ ಇಡಲು ಏನಾದ್ರೂ ಬಂದಿದ್ನ ಅವನು? ಯಾಕಂದ್ರೆ ದೇವರಿಗೆ ಎಲ್ಲೋ ಒಂದ್ ಕಡೆ ದೇವರಿಗೆ ಬಿಟ್ಟಿರ್ತಕ್ಕಂಥ ಕುಂಬಳಕಾಯಿಯನ್ನ ಕದ್ದಿದ್ನಲ್ಲ, ಆ ಕುಂಬಳಕಾಯವನ್ನ ಮತ್ತೆ ಇಡೋದಕ್ಕೆ ಬಂದಿರಬಹುದು. ಹಾಗೇನೆ ಬೀಜಕ್ಕೆ ಬಿಟ್ಟಿರ್ತಕ್ಕಂಥದ ಕುಂಬಳಕಾಯನ್ನ ಅವನು
ಕದ್ದಿಲ್ಲ. ಹಾಗಾದ್ರೆ ಒಟ್ಟಾರೆಯಾಗಿ ಇಲ್ಲಿ ಕಳ್ಳಗಿರಿಯಣ್ಣ ನಿರೂಪಕರ ಮನೆಯಲ್ಲಿ ಕಳ್ಳತನವನ್ನೇ ಮಾಡಿಲ್ಲ. ಹೊಲದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಹಿತ್ತಲಲ್ಲಾಗಿರ್ಬೋದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಹಾಗೇನೆ ಒಂದ್ ರೀತಿಯಲ್ಲಿ ಈ ಆಶ್ಚರ್ಯಜನಕ ಕೃತಿಯ ಬಗ್ಗೆ ಇಡೀ ದಿನ ವಿಚಾರಿಸಿದರೂ ಈ ಗೂಢತೆ ಅಥವಾ ಈ ನಿಗೂಢ ರಹಸ್ಯ ಕೊನೆಗೂ ಯಾರಿಗೂ ತಿಳಿಯಲಿಲ್ಲ. ನಮ್ಮಿಬ್ಬರಲ್ಲಿಯೇ ಉಳಿಯಿತು ಅಂದ್ರೆ ನಾನು ಮತ್ತು ನನ್ನ ತಾಯಿಗೆ ಮಾತ್ರ ಈ ವಿಚಾರ ಗೊತ್ತಿತ್ತು. ಹಾಗಾಗಿ ಒಂದು ಸಣ್ಣ ಘಟನೆ, ಆದರೆ ಅದರ ನಿಜವಾದ ಅರ್ಥ ಮಾತ್ರ ನನಗೆ ಅಂದು ತಿಳಿದಿದ್ದನ್ನ ಎಂದು ಹೇಳಲಾರೆ ಅನ್ನೋದನ್ನ ಇಲ್ಲಿ ನಿರೂಪಕರು ಹೇಳ್ತಾ ಇದ್ದಾರೆ. ಇಲ್ಲಿ ಕಳ್ಳಗಿರಿಯಣ್ಣನೇ ಕೈದಿದ್ನ ಅಥವಾ ಹೇಗೆ ಆ ಒಂದು ಒಂದ್ ಕಡೆ ಕುಂಬಳಕಾಯಿ ಮತ್ತೆ ಅಲ್ಲಿ ಬಂದು ಸೇರ್ಕೊಳ್ತು, ಇದೆಲ್ಲ ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದೀವಿ. ಹಾಗಾಗಿ ಕಳ್ಳಗಿರಿಯಣ್ಣನ ವ್ಯಕ್ತಿತ್ವ ಆಗಿರ್ಬೋದು, ಕಳ್ಳಗಿರಿಯಣ್ಣನ ಕಳ್ಳತನಕ್ಕೆ ಸ್ಫೂರ್ತಿ ಅವನ ಬಾಯಿ ರುಚಿ, ಹಾಗೇನೆ ದೇವರಿಗೆ ಬಿಟ್ಟ ಕುಂಬಳಕಾಯಿ ಕಳವು ಆಗ್ಲಿಲ್ಲ, ಹಾಗೇನೆ ನಿರೂಪಕರ ತಾಯಿಯನ್ನ ಕಳ್ಳಗಿರಿಯಣ್ಣ ಭೇಟಿಯಾದದ್ದು, ಹಾಗೇನೆ ನಿರೂಪಕರ ಚಿಕ್ಕಪ್ಪ ಸುಳ್ಳು ಕಥೆಯನ್ನ ಕಟ್ಟಿದ್ದು, ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇನೆ. ಹಾಗಾಗಿ ಈ ತರಗತಿ ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಶುಭವಾಗ್ಲಿ.